ಏನಿವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಏನು ಸರ್ಕಾರ ಆದೇಶ ಅದ ಏನಪ್ಪಾ ಅಂದ್ರೆ ಯಾವುದೇ ಗೋಗಳನ್ನು ಕಡಿಬಾರದಂತೇಳಿ ಅದೇ ರೀತಿಯಾಗಿ ಬಕ್ರೀದ್ಗಿಂತ ಒಂದು 3 ದಿನ ಸುಮಾರು ಅದಕ್ಕಿಂತ ಮುಂಚೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅಂದರೆ ಕಮಿಷನರ್ ಆಫೀಸ್ ಆಗಿರ್ಬೋದು, ಪೊಲೀಸ್ ಆಫೀಸರ್ ಆಗಿರ್ಬೋದು, ಅದೇ ರೀತಿ ಏನು ಪಶು ವೈದ್ಯಕೀಯ ಸಂಬಂಧಪಟ್ಟ ಅಧಿಕಾರಿಗಳ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ವಿಧಾನಸೌಧದಾಗ. ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಯಾವುದೇ ರೀತಿಯಾಗಿ ದನಗಳನ್ನಾಗಲಿ ಕರುಗಳನ್ನಾಗಲಿ ಒಂಟೆಗಳನ್ನು ಕಡಿಬಾರದು ಅಂತೇಳಿ ಒಂದು ಕಟ್ಟುನಿಟ್ಟಿನ ಆದೇಶ ಕೊಡ್ತಾರೆ. ಆದೇಶ ಕೊಟ್ಟರು ಕೂಡ ಇವತ್ತಿನ ದಿವಸ ಏನಪ್ಪಾ ಗುಲ್ಬರ್ಗದಲ್ಲಿ ಸುಮಾರು 9,000 ಗೋಗಳನ್ನು ಹತ್ಯೆ ಮಾಡ್ಯಾರ. ಅದರ ಸಂಪೂರ್ಣವಾದಂಥ ಒಂದು ಮಾಹಿತಿ ಇಟ್ಟುಕೊಂಡು ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ರಾಮ್ ಸೇನೆ ಆಗಿರ್ಬೋದು, ಶ್ರೀರಾಮ ಸೇನೆ ಆಗಿರ್ಬೋದು, ಹಾಗೆ ಅಂತಾರಾಷ್ಟ್ರೀಯ ಬಜರಂಗ ದಳ ಎಲ್ಲ ಸಂಘಟನೆ ಸೇರ್ಕೊಂಡು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟಕ್ಕೆ ನಾವು ಎಲ್ಲ ಬೆಂಬಲ ಕೊಡ್ತಿದ್ವಿ. ಯಾವ ರೀತಿ ಹೋರಾಟಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಕಲಬುರಗಿ ಜಿಲ್ಲೆಯಲ್ಲಿ ಈ ತರ ಒಂದು ಗೋಗಳ ಹತ್ಯೆ ಆಗಿದ್ದು ಕೂಡ ಏನು ಈ ಒಂದು ಗೋಹತ್ಯೆಗೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿಯ ಕಲಬುರಗಿ ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಪೊಲೀಸ್ ಆಯುಕ್ತರು ಹಾಗೂ ಏನು ಸಂಬಂಧಪಟ್ಟಂತ ವೈದ್ಯಕೀಯ ಪಶುಸಂಗೋಪನಾ ಇಲಾಖೆ ಇವರೇ ನೇರ ಹೊಣೆಗಾರಿಕೆ. ಯಾಕಪ್ಪ ಇವತ್ತಿನ ದಿವಸ ಮೀಟಿಂಗ್ ನಲ್ಲಿ ಒಂದು ಹೇಳ್ತಾರೆ ಯಾವ ಗೋಗಳ ಕಡಿಬಾರ್ತಾರೆ. ಅದೇ ರೀತಿ ಇವತ್ತಿನ ದಿವಸ ಗುಲ್ಬರ್ಗ ಇಷ್ಟೊಂದು ಗೋ ಹತ್ಯೆ ಆದ್ರೂ ಕೂಡ ಇವತ್ತಿನ ದಿವಸ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ವಿಶ್ವ ಹಿಂದೂ ಪರಿಷತ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಈ ಹೋರಾಟ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ಮುಂದಿನ ದಿನದಲ್ಲಿ ಇವತ್ತಿನ ದಿವಸ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದೀವಿ. ಈಗ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಏನು ಈ ಒಂದು ಗೋಹತ್ಯೆಯಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳನ್ನ ತಕ್ಷಣ ಅವರನ್ನ ಅಮಾನತ್ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಆಯುಕ್ತರ ಕಚೇರಿ ಆಗಿರ್ಬೋದು, ಅದೇ ರೀತಿಯಾಗಿ ಏನು ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುತ್ತಿ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ದಿವಸ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಕಲಬುರಗಿಯಲ್ಲಿ 9 ನಮ್ಮ ಅಂಕಿಅಂಶ ಪ್ರಕಾರ 9,000 ಅದಕ್ಕಿಂತ ಹೆಚ್ಚಿಗೆ ಇದು ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಅಣ್ಣವ್ರು ಹೇಳೋ ಪ್ರಕಾರ ಮಹಾನಗರ ಪಾಲಿಕೆಯಿಂದ 14,000 ಕಿಟ್ಗಳನ್ನ ವಿತರಿಸಿದ್ದಾರೆ ಮುಸ್ಲಿಮರಿಗೆ. ಅವ ಏನು ನಾವು ಗೋಗಳ ಕಟ್ ಮಾಡ್ತಿಲ್ಲ, ಅದರ ಉಳಿದ ಮಾಂಸ ಆ ಒಂದು ಕಿಟ್ ನಲ್ಲಿ ಸುರಕ್ಷಿತವಾಗಿ ಇಡ್ರಿ, ನಾವು ಕಾರ್ಪೊರೇಷನ್ದವರೇ ಬಂದು ನಿಮ್ಮನ್ನ ಅಲ್ಲಿಂದ ತಗೊಂಡು ಹೋಗ್ತಾರೆ ಅಂತೇಳಿ. ಇವತ್ತಿನ ದಿವಸ ಕಾರ್ಪೊರೇಷನ್ ಏನು ಗಾಡಿಯಲ್ಲಿ ಕಾರ್ಪೊರೇಷನ್ ಕಸ ವಿಲೇವಾರಿ ಮಾಡುವಂತ ಕೆಲಸಗಾರರು ಬಹುತೇಕ ಹಿಂದೂಗಳಾಗಿದ್ದಾರೆ. ಇವತ್ತಿನ ದಿವಸ ಅವರು ಕೂಡ ಒಂದು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಆಗಿದೆ. ಯಾಕಪ್ಪ ಇವತ್ತು ದಿವಸ ಹಿಂದೂಗಳಾಗಿ ನಾವು ಇಂಥ ಒಂದು ಕೆಲಸ ಮಾಡ್ಬೇಕಾಗಿದೆ ಅಂತ ಇವತ್ತಿನ ದಿವಸ ಅವರು ಕೂಡ ಪಶ್ಚಾತ್ತಾಪ ಪಡ್ಲಾಗ್ತಾರ. ಅದಕ್ಕೆ ಇವತ್ತಿನ ದಿವಸ ಈ ಸಂಪೂರ್ಣ ಏನು ಗೋಹತ್ಯೆ ಕಲಬುರಗಿ ಆಗಿರೋದು ನೇರ ಹೊಣೆ ಜಿಲ್ಲಾಡಳಿತ. ತಕ್ಷಣ ಈ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನ ಅಮಾನತ್ ಮಾಡಬೇಕಂತ ಇವತ್ತಿನ ದಿವಸ ನಮ್ಮ ಎಲ್ಲ ಕಲಬುರಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಒಕ್ಕೋರಿನ ಒಂದು ಆಗ್ರಹ ಆಗಿದೆ. ಆಲ್ರೆಡಿ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಮುನ್ನೆಚ್ಚರಿಕೆಯಾಗಿ ಎಲ್ಲರಿಗೂ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್. ಪೊಲೀಸ್ ಆಯುಕ್ತರು ಕೊಟ್ಟರೆ, ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ನಾವು ಕೊಡೋಕ್ಕಿಂತ ಮುಂಚೆನೆ ಅವರೇ ಒಂದು ಯಾವುದೇ ರೀತಿ ಇದು ಮಾಡಂಗಿಲ್ಲ, ವಧೆ ಮಾಡಂಗಿಲ್ಲ ಅಂತ ಆ ಟೈಮ್ನ ಅವ್ರು ಈ 9,000 ಕಟಾವ್ ಆಗ್ತಾವಂತ ನಿಮ್ ಗಮನದಲ್ಲಿ ಇದ್ರು ಕೂಡ ನೀವು ಯಾಕೆ ಸಮರ್ಪಿಸಿದ್ರಿ? ಪ್ರೆಸ್ ನೋಟ್ ಕೊಟ್ಟಾಗ ನಾವು ಏನ್ ಮಾಡ್ಬೇಕಾಗ್ತದೆ, ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಮೇಲೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಅದನ್ನ ಆದೇಶನ ಪಾಲನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಧಿನಿಯಮ ಪ್ರಕಾರ ಗೋ ಹತ್ಯೆ ಸಂಪೂರ್ಣ ನಿಷೇಧ ಇದ್ರೂ ಸಹಿತ ಆ ನಿಷೇಧ ಪ್ರಕಾರ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ, ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಸಹಿತ ಹೇಳಿದ್ದಾರೆ. ಅದನ್ನ ನಾವು ನಂಬಿಕೆ ಮೇಲೆ ಮತ್ತೆ ಆದರೂ ಸಹಿತ ನಮ್ಮ ಗೋಗಳ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಲೆಟರ್ಗಳನ್ನು ಸಂಪೂರ್ಣವಾಗಿ DC ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತು ನಾವು ಕಮಿಷನರ್ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೂಡ ಆದೇಶ ಹೊರಡಿಸಿದ್ದಾರೆ ಯಾವುದೇ ರೀತಿ ವಧೆ ಆಗದಾಗೆ ನೋಡ್ಕೊಳ್ರಿ ಅಂತೇಳಿ. ಬಟ್ ಆದರೂ ಸಹಿತ ಇವರು ನಮಗೆ ಒಂದು ಕಣ್ಣಿಗೊಂದು ಸುಣ್ಣ ಹಚ್ಚೋ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಿದ್ದೇವೆ. ಹಿಂದೂ ಸಮಾಜಕ್ಕೊಂದು ನೋವು ಉಂಟು ಮಾಡುವಂತ ಇವತ್ತಿನ ದಿವಸ ಈ ಒಂದು ಕೃತ್ಯ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ.